ಬೇಲ್ ಸಿಗದೆ ಈಗ ಒಂದು ರೀತಿಯಾಗಿ ಚಿಂತಾಕ್ರಾಂತರಾಗಿ ದರ್ಶನ್ ಇದ್ದಾರೆ ಜೈಲಿನಲ್ಲಂತೆ. ಒಂದು ವರ್ಷದವರೆಗೂ ಬೇಲಿಗೆ ಅವರು ಅಪ್ಲೈ ಮಾಡೋಂಗಿಲ್ವಂತೆ. ಸೊ ಹಾಗಾಗಿ ಈಗ ಸಿಕ್ಕಾಪಟ್ಟೆ ಬೇಸರದಲ್ಲಿದ್ದಾರಂತೆ. ಇನ್ನೂ ಒಂದು ವರ್ಷ ಜೈಲಿನಲ್ಲೇ ಇರಬೇಕಾ ನಾನು ಅಂತ ಹೇಳಿ. ಅದಾದ ನಂತರ ಅಪರಾಧಿ ಅಂತ ಬಂದರೆ ಮುಂದಿನ ಶಿಕ್ಷೆಯನ್ನು ಕೂಡ ಅಲ್ಲೇ ಅನುಭವಿಸಬೇಕಾಗತ್ತೆ. ಬೇಲ್ ಸಿಗದೆ ಕಂಗಾಲಾಗಿರುವಂಥದ್ದು ಈಗ ಕೊಲೆ ಆರೋಪಿ ದರ್ಶನ್ ಕುಟುಂಬ ಭೇಟಿಗೆ ಹವಣಿಸ್ತಾ ಇದ್ದಾರಂತೆ. ಜಾಮೀನು ಸಿಗದೆ ಕಂಗೆಟ್ಟಿರುವ ದರ್ಶನ್ನಿಂದ ಈಗ ಎಸ್ಪಿಗೆ ಪತ್ರವನ್ನು ಬರೆದಿದ್ದಾರೆ. ಹೆಂಡತಿ ಮಗನ ಒಳ ಸಂದರ್ಶನಕ್ಕೆ ಕೋರಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಸೊ ಕೊಠಡಿಯ ಒಳಗೆ ಭೇಟಿಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಎಸ್ಪಿ ಅಂಶು ಕುಮಾರ್ ಅವರಿಗೆ ಪತ್ರವನ್ನು ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಈಗ ನಿಯಮಗಳ ಪ್ರಕಾರ ಏನಿರುತ್ತೆ ಅದನ್ನು ಕೊಡ್ತಾರೆ. ಸುಪ್ರೀಂ ಕೋರ್ಟಿಗೂ ಹೇಳಿರೋದು ಅದನ್ನೇ, ನಿಯಮಗಳ ಪ್ರಕಾರ ಏನಿರುತ್ತೆ ಅದನ್ನೇ ಕೊಡ್ತೀವಿ ನಾವು ಅಂಥೇಳಿ. ನಿಯಮಗಳನ್ನು ಮೀರಿ ಕೊಡೋಕ್ಕಾಗೋದಿಲ್ಲ. ಕಾರಾಗೃಹಗಳಲ್ಲಿ ಅದರದ್ದೇ ಆದಂಥ ನಿಯಮಗಳಿದೆ. ಅಪರಾಧಿಗಳಿಗೆ ಒಂದಿಷ್ಟು ನಿಯಮಗಳಿದೆ, ಆರೋಪಿಗಳಿಗೆ ಒಂದಿಷ್ಟು ನಿಯಮಗಳಿದ್ದಾವೆ. ಸೊ ಆರೋಪಿಗಳಿಗೆ ಯಾವ ರೀತಿಯಾದಂಥ ಅವಕಾಶಗಳನ್ನು ಕೊಡಬೇಕು ಅಷ್ಟು ಕೊಡ್ತಾರೆ, ಅಪರಾಧಿಗಳಿಗೆ ಎಷ್ಟು ಅವಕಾಶಗಳನ್ನು ಕೊಡಬೇಕು ಅಷ್ಟೇ ಕೊಡ್ತಾರೆ. ಅವುಗಳನ್ನು ಮೀರಿ ಏನಾದರೂ ಅವರು ಕೆಲಸ ಮಾಡಿದ್ರೆ ಅವರ ಕೆಲಸಕ್ಕೇ ಕುತ್ತು ಬರುತ್ತೆ. ಅದನ್ನು ಮೀರಿ ತುಂಬ ಜನ ಮಾಡಿದ್ದಾರೆ ಏನೆಲ್ಲ ವ್ಯವಸ್ಥೆಗಳನ್ನು ಹಿಂದಿನ ಸಲ. ಈಗ ಮಾಡ್ತಾ ಇಲ್ಲ. ಅಲೋಕ್ ಕುಮಾರ್ ಅವರು ಇದ್ದಾರೆ. ಈಗ ಮೇ 15ರಂದು ಸುಪ್ರೀಂನಲ್ಲಿ ಜಾಮೀನು ನಿರಾಕರಣೆ ಬೆನ್ನಲ್ಲೇ ದರ್ಶನ್ ಈಗ ಪತ್ರವನ್ನು ಬರೆದಿದ್ದಾರೆ. ಅತ್ತ ಪತಿ ಇತ್ತ ಪತ್ನಿಯಿಂದಲೂ ಕೂಡ ಪ್ರಯತ್ನ ನಡೀತಾ ಇದೆ. ಮೇ 16ರಂದು ಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಭೇಟಿಯಾಗಿ ಮುಂದಾಗಿದ್ದಾರೆ. ಅಲೋಕ್ ಕುಮಾರ್ ಭೇಟಿ ಮಾಡಿ ಮನವಿಯನ್ನು ವಿಜಯಲಕ್ಷ್ಮಿ ಮಾಡಿದ್ದಾರೆ. ಒಳ ಸಂದರ್ಶನಕ್ಕೆ ಅವಕಾಶವನ್ನು ಕೋರಿದ್ದಾರೆ ಆರೋಪಿ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮನವಿ ಬಗ್ಗೆ ಇವತ್ತು ಹಿರಿಯ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಬಹುತೇಕ ನಾಳೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಸೊ ಒಂದು ಅವಕಾಶ ಕೊಡಬಹುದೇನು, ಆ ನಿಟ್ಟಿನಲ್ಲಿ ಈಗ ಹೆಜ್ಜೆ ಇಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕಾರಣ ಭೇಟಿ ಆಗಿಲ್ಲ ಏನು ಅಂತ ಹೇಳಿ. ಸೊ ಹಾಗಾಗಿ ಈಗ ಅವಕಾಶವನ್ನು ಕೊಡಬಹುದು ಅಂತ ಕಾಣಿಸುತ್ತೆ. ಇವತ್ತು ಹಿರಿಯ ಅಧಿಕಾರಿಗಳು ಒಂದು ಸಭೆಯನ್ನು ಮಾಡಿ ನಾಳೆ ಅಥವಾ ನಾಡಿದ್ದು ಅವಕಾಶವನ್ನು ಮಾಡಿಕೊಡಬಹುದು ಅಂತಿದ್ದಾರೆ. ಆ ಕಡೆಗೆ ದರ್ಶನ್ ಕೂಡ ಈಗ ಅವಕಾಶ ಕೇಳಿದ್ದಾರೆ, ಆ ಕಡೆಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಅವಕಾಶ ಕೇಳಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಒಂದು ಬೇಲ್ ರಿಜೆಕ್ಟ್ ಆಗಿದೆ, ಇನ್ನೊಂದು ಕಡೆಗೆ ಕೋರ್ಟ್ನಲ್ಲಿ ಕೇಳ್ತಾ ಇದ್ದಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಭೇಟಿಗೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಈಗ ಭೇಟಿಗೆ ಪರ್ಮಿಷನನ್ನು ಕೇಳ್ತಾ ಇದ್ದಾರೆ. ಇದು ಸ್ಟ್ರಾಟಜಿಕಲ್ ಆಗಿ ಇಡ್ತಾ ಇರುವಂಥ ಹೆಜ್ಜೆನ ಏನು ಅಂತ? ಅರುಣ್, ಖಂಡಿತ. ಯಾಕಂದ್ರೆ ಕಾನೂನು ಹೋರಾಟವನ್ನ ನಿರಂತರವಾಗಿ ಮಾಡ್ತಾ ಇದ್ದಂತ ದರ್ಶನ್ಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇರೋಂಥದ್ದು. ಯಾಕಂದ್ರೆ ಅದು ಹಾಸಿಗೆ ದಿಮ್ಮಿನ ವಿಚಾರ ಇರ್ಬೋದು, ಮತ್ತು ಒಳ ಸಂದರ್ಶನದ ವಿಚಾರ ಇರ್ಬೋದು, ಅಥವಾ ಅವರನ್ನ ಫಿಸಿಕಲ್ ಅಪಿಯರೆನ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅರ್ಜಿಗಳನ್ನ ಸಲ್ಲಿಕೆಯನ್ನ ಮಾಡ್ತಾ ಇದ್ರು. ಅರ್ಜಿಗಳನ್ನ ಸಲ್ಲಿಕೆಯನ್ನ ಮಾಡಿದ್ರು ಕೂಡ ಪ್ರತಿ ಬಾರಿಯೂ ಕೂಡ ಅವ್ರಿಗೆ ಹಿನ್ನಡೆ ಆಗ್ತಾ ಇತ್ತು. ಯಾಕೆಂದ್ರೆ ಅದು ಕೆಳ ಹಂತದಲ್ಲಿ, ಅಂದ್ರೆ ಅಧಿಕಾರಿಗಳ ಹಂತದಲ್ಲಿ ಯಾವುದೇ ರೀತಿಯ ಮನವಿಯನ್ನ ಮಾಡಿಲ್ಲ ಅನ್ನೋದು ಪ್ರಮುಖ ಕಾರಣ ಆಗ್ತಾ ಇತ್ತು. ಯಾಕಂದ್ರೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಬೇಕು, ಅಧಿಕಾರಿಗಳಿಗೆ ಮನವಿಯನ್ನ ತಿರಸ್ಕಾರ ಮಾಡಿದ್ರೆ ಅಥವಾ ಅದನ್ನ ಒಪ್ಲಿಲ್ಲ ಅಂದ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಬರ್ಬೇಕಾಯ್ತು. ಅದನ್ನ ಬಿಟ್ಟು ಡೈರೆಕ್ಟ್ ಆಗಿ ಕೋರ್ಟ್ಗೆ ಬರುವಂತ ಕೆಲಸವನ್ನ ದರ್ಶನ್ ಮಾಡ್ತಾ ಇದ್ರು. ಅದು ಆ ಹಿನ್ನೆಲೆಯಲ್ಲಿ ಪದೇ ಪದೇ ಅರ್ಜಿಗಳು ವಜಾ ಆಗ್ತಾ ಇತ್ತು. ಈಗ ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ ಅವರ ಜಾಮೀನು ಅರ್ಜಿ ವಜಾ ಆಯ್ತು, ವಜಾ ಆದ ಬಳಿಕ ಈ ರೀತಿಯ ತೀರ್ಮಾನಕ್ಕೆ ಬಂದಿರುವಂತದ್ದು. ತಕ್ಷಣವೇ ಅಂದ್ರೆ ಮೇ 15ನೇ ತಾರೀಕು 11 ಗಂಟೆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜಾಮೀನ್ ಸಿಕ್ಕೋದಿಲ್ಲ ಅನ್ನೋದೇಳಿ ಕನ್ಫರ್ಮ್ ಆಗ್ತು. ಕನ್ಫರ್ಮ್ ಆದ ಬಳಿಕ ತಕ್ಷಣವೇ ಎಸ್ಪಿ, ಅಂದ್ರೆ ಜೈಲನ ಎಸ್ಪಿ ಏನಿದ್ದಾರೆ ಅಂಶು ಕುಮಾರ್, ಅವರಿಗೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ, ಅಲ್ಲಿ ನನ್ನ ಕುಟುಂಬಸ್ಥರಂತ ನನ್ನ ಪತ್ನಿ ಮತ್ತು ಮಗ ಇಬ್ಬರನ್ನು ಕೂಡ ಭೇಟಿಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅತ್ತ ಆ ಪತ್ರದ ಮೂಲಕ ಮನವಿಯನ್ನ ಮಾಡ್ಕೊಂಡ ಬಳಿಕ ಇತ್ತ ವಿಜಯಲಕ್ಷ್ಮಿ ಕೂಡ ಡಿಜಿಪಿ ಅಲೋಕ್ ಕುಮಾರ್ ಅವ್ರನ್ನ ಭೇಟಿ ಮಾಡಿರುವಂತದ್ದು. ಅಲೋಕ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದು ಜೈಲಿನ ಮ್ಯಾನ್ಯುವಲ್ ನಲ್ಲಿ ಅವಕಾಶಗಳಿದೆಯಾ ಏನು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ಲಿಕ್ಕೆ ಇವತ್ತು ಅಧಿಕಾರಿಗಳು ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಸಭೆಯನ್ನ ಮಾಡಿ ಅವರಿಗೆ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೊಡ್ಬೇಕಾ. ಯಾಕಂದ್ರೆ ಪತ್ನಿ ಮತ್ತೆ ಮಗ ಇಬ್ಬರನ್ನು ಕೂಡ ಒಂದು ಕೊಠಡಿಯಲ್ಲಿ ಭೇಟಿಯನ್ನ ಮಾಡ್ಲಿಕ್ಕೆ ಇದುವರೆಗೂ ಕೂಡ ಕೇವಲ ಒಂದು ಗ್ಲಾಸ್ ಹೌಸ್ ಏನಿತ್ತು, ಗ್ಲಾಸ್ ಹೌಸ್ ನ ಮೂಲಕ ಇಂಟರ್ಕಾಮ್ ನ ಮೂಲಕ ಅವ್ರಿಬ್ರು ಮಾತಾಡ್ಬೇಕಾಯ್ತು. ಅಂದ್ರೆ ಒಳಗಿರುವಂತ ಆರೋಪಿಗಳಿರ್ಬೋದು ಮತ್ತು ಹೊರಗಡೆ ಇರುವಂತ ಕುಟುಂಬಸ್ಥರು ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಆ ಅವಕಾಶವನ್ನ ಹೆಚ್ಚುವರಿಯಾಗಿ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಈಗ ದರ್ಶನ್ ಮಾಡಿದ್ದಾರೆ. ಇವತ್ತು ಅಧಿಕಾರಿಗಳು ಸಭೆಯನ್ನ ಮಾಡಿದ ಬಳಿಕ ಈ ರೀತಿಯ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆಗಳಿದೆ. ಬಹುತೇಕ ನಾಳೆ ಅವ್ರಿಗೆ ಒಳ ಸಂದರ್ಶನಕ್ಕೆ ಅವಕಾಶಗಳು ಸಿಕ್ಬಹುದು ಅನ್ನೋದ್ರ ಬಗ್ಗೆ ಮೂಲಗಳು ಹೇಳ್ತಾ ಇದಾವೆ. ಇವತ್ತು ಅಧಿಕಾರಿಗಳು ತೀರ್ಮಾನ ಮಾಡಿ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾರಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.